ಫೈನಾನ್ಸ್ ಮಿನಿಸ್ಟರ್ ಅವರನ್ನ ಭೇಟಿ ಮಾಡಿ ದೀರ್ಘಕಾಲ ಅವರಿಗೆ ಈ ಎಲ್ಲ ವಿಷಯಗಳನ್ನ ಚರ್ಚೆ ಮಾಡಿ ಹೇಳಿದ್ದೀವಿ. ಅವರಿಗೆ 3 ಪ್ರಮುಖ ಅಂಶಗಳನ್ನ ಅವರ ಗಮನಕ್ಕೆ ತಂದಿದ್ದೀನಿ. ಒಂದು, ಈ ದರ ಪರಿಷ್ಕರಣೆ ಆದ ಮೇಲೆ ಇಡೀ ದೇಶದಲ್ಲೇನೆ ಅತಿ ಹೆಚ್ಚು ಟಿಕೆಟ್ ಪ್ರೈಸ್ ಇರುವಂತಹ ಮೆಟ್ರೋ ಬೆಂಗಳೂರು ಮೆಟ್ರೋ ಆಗಿದೆ. ಬೆಂಗಳೂರಿನ ಬಡ ಜನಕ್ಕೆ, ಸಾಮಾನ್ಯ ಜನಕ್ಕೆ, ಮಧ್ಯಮ ವರ್ಗದ ಜನಕ್ಕೆ ಮೆಟ್ರೋದಲ್ಲಿ ಪ್ರಯಾಣ ಮಾಡುವಂಥದ್ದು ಇದು ಕಷ್ಟ ಸಾಧ್ಯ ಆಗ್ತಾ ಇದೆ. ಇದನ್ನ ನಾವು ಪರಿಷ್ಕರಣೆ ಮಾಡಬೇಕು ಅನ್ನೋದು ಒಂದು ನಾನು ಹೇಳಿದ್ದೀನಿ. ಎರಡನೇದು, ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆಯಿಂದ ಪಾರಾಗಿ ನಾವು ಕೆಲಸಕ್ಕೆ ಹೋಗಬೇಕು, ಮತ್ತೊಂದು ಕಡೆ ಹೋಗಬೇಕು, ವಾಪಸ್ ಕರೆಕ್ಟ್ ಆಗಿ ಟೈಮಿಗೆ ಬಂದು ನಾವು ಮನೆಯಲ್ಲಿ ಒಂದಿಷ್ಟು ಕುಟುಂಬ ಜೊತೆಗೆ ಸಮಯ ಕಳಿಬೇಕು ಅಂತಂದ್ರೆ ಮೆಟ್ರೋ ಒಂದೇ ಇರುವಂತದ್ದು. ನಾವು ಮೆಟ್ರೋಗೆ ಮತ್ತಷ್ಟು ಉತ್ತೇಜನ ಕೊಡಬೇಕೇ ಹೊರತು ಮೆಟ್ರೋ ಪ್ರೈಸ್ ನ ಜಾಸ್ತಿ ಮಾಡಿ ಜನಕ್ಕೆ ಡಿಸ್ಕರೇಜ್ ಮಾಡಬಾರದು ಅನ್ನೋದನ್ನು ತಿಳಿಸಿದೀನಿ. ಮೂರನೇದು, ಯಾವತ್ತಿಂದ ಈ ಹೊಸ ದರ ಪರಿಷ್ಕರಣೆಯಾಗಿ ಜಾರಿಗೆ ಬಂತು ಅವತ್ತಿಂದ ಬೆಂಗಳೂರು ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಾ ಇರುವಂತಹ ಜನರ ಸಂಖ್ಯೆ ಸುಮಾರು 40,000 60,000 ಕಡಿಮೆ ಆಗಿದೆ. ಬಸ್ನಲ್ಲಿ, ಟೂ ವೀಲರ್ಸ್ ನಲ್ಲಿ ಓಡಾಡುವಂತಹ ಜನರ ಸಂಖ್ಯೆ ಜಾಸ್ತಿ ಆಗಿದೆ. BMTC ಓಡಾಡುವಂತ ಜನರ ಸಂಖ್ಯೆ ಜಾಸ್ತಿ ಆಗಿದೆ. ಮೆಟ್ರೋದಲ್ಲಿ ಬರುವಂತಹ ಜನರ ಸಂಖ್ಯೆ ಕಡಿಮೆ ಆಗಿದೆ. ಇದಕ್ಕಿಂತ ಇನ್ಯಾವ ಉದಾಹರಣೆ ಬೇಕು? ಜನ ಇದನ್ನ ವಿರೋಧ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ. ಈ ಎಲ್ಲ ಗಮನವನ್ನ ರಾಜ್ಯದ ಕೇಂದ್ರ ಸರ್ಕಾರದ ಅಧಿಕಾರಿಗಳಿಗೆ, ಮುಖ್ಯಮಂತ್ರಿ, ಇಲ್ಲಿನ ಮಂತ್ರಿಗಳಿಗೆ ತಂದಾಗಿದೆ. ಪಾರ್ಲಿಮೆಂಟ್ ನಲ್ಲೂ ಕೂಡ ವಿಚಾರದ ಬಗ್ಗೆ ನಾನು ಚರ್ಚೆ ಮಾಡಿದ್ದೀನಿ. ಇವತ್ತು ಕೂಡ ಕೇಂದ್ರ ಸರ್ಕಾರದ ನಗರಾಭಿವೃದ್ಧಿ ಇಲಾಖೆಯ ಸೆಕ್ರೆಟರಿ ಅವರಿಗೆ ಈ ವಿಚಾರವಾಗಿ ವಿಸ್ತೃತವಾಗಿ ನಾನು ಅವರಿಗೆ ಅಪ್ಡೇಟ್ ಮಾಡಿದ್ದೀನಿ. ಅವರೆಲ್ಲರೂ ಹೇಳಿರುವಂತದ್ದು, ಇವತ್ತಿಗೂ ಕೂಡ ರಾಜ್ಯ ಸರ್ಕಾರ ಈ ದರ ಪರಿಷ್ಕರಣೆಯನ್ನು ನಾವು ಮಾಡೋದಿಲ್ಲ, ಇದಕ್ಕೆ ಹೊಸ ಒಂದು ಕಮಿಟಿಯನ್ನು ಫಿಕ್ಸೇಷನ್ ಮಾಡಿ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಅವರು ಪತ್ರ ಬರೆದ್ರೆ ನಾಳೆನೆ ನಾವು ಮತ್ತೊಂದು ಫೇರ್ ಫಿಕ್ಸೇಷನ್ ಕಮಿಟಿಯನ್ನ ನಾವು ಜಾರಿ ಮಾಡ್ತೀವಿ, ಈ ದರವನ್ನು ನಾವು ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿ, ಇಲ್ಲಿನ ಮಂತ್ರಿಗಳು, ಇಲ್ಲಿನ ಅಧಿಕಾರಿಗಳು ಅಭಿಪ್ರಾಯ ಪಟ್ಟಿದ್ದಾರೆ. ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀನಿ, ನಿಮಗೆ ಮೆಟ್ರೋ ಆಕ್ಟ್ ನ ಬಗ್ಗೆ ಜ್ಞಾನ ಇದೆ, ಅದರ ಬಗ್ಗೆ ಅರಿವಿದೆ. ಈ ಆಕ್ಟ್ ನ ಕೆಳಗಡೆ ಫೇರ್ ಫಿಕ್ಸೇಷನ್ ಕಮಿಟಿ ರೆಕಮೆಂಡೇಶನ್ ಮಾಡ್ತು ಅಂತಂದ್ರೆ ಅದನ್ನ ಕಂಪಲ್ಸರಿ ಫಾಲೋ ಮಾಡಬೇಕು ಅನ್ನುವಂಥದ್ದನ್ನು ತಾವೇ ಕೂಡ ಖುದ್ದಾಗಿ ಇದ್ರ ಬಗ್ಗೆ ಎಕ್ಸ್ ಖಾತೆಯಲ್ಲಿ ಬರೆದಿದ್ದೀರಿ ಕೂಡ. ತಾವು ಇನ್ನೊಂದು ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ಮಾಡೋದಕ್ಕೆ BMRCL ಗೆ ಹಿಂದೆ ಯಾವ ರೀತಿ ನೀವು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಸಿದ್ರು ಈ ಪರಿಷ್ಕರಣೆ ಆಗಬೇಕು ಅಂತ, ಅದೇ ರೀತಿ ಮತ್ತೊಂದು ಸತಿ ತಾವು ಪತ್ರವನ್ನ ಕೇಂದ್ರ ಸರ್ಕಾರಕ್ಕೆ ಬರೆಸಿಸಿ ಮತ್ತೊಮ್ಮೆ ಹೊಸ ಫೇರ್ ಫಿಕ್ಸೇಷನ್ ಕಮಿಟಿ ಫಿಕ್ಸ್ ಆಗಲಿ. ಅನ್ಸೈಂಟಿಫಿಕ್ ಆಗಿ, ಇರ್ರಾಷನಲ್ ಆಗಿ ಮಾಡಿರುವಂತಹ ಈ ಫೇರ್ ಫಿಕ್ಸೇಷನ್ ಕಮಿಟಿಯ ರೆಕಮೆಂಡೇಶನ್ ಗಳನ್ನ ರಿವ್ಯೂ ಮಾಡಿಸುವಂತ ಜವಾಬ್ದಾರಿ ನಾವೆಲ್ಲರೂ ಸೇರಿ ಮಾಡೋಣ. ನಾವು ರಾಜ್ಯ ಮತ್ತೆ ಕೇಂದ್ರ ಅಂತ ಹೊಡೆದಾಟ ಹಾಕಿದ್ರೆ ಇದರಲ್ಲಿ ಬಡವಾಗೋದು ಬೆಂಗಳೂರಿನ ಜನ. ಇದ್ರ ಕಡೆಗೆ ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಕೆಲಸ ಮಾಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ರಾಜ್ಯ ಸರ್ಕಾರದ ಕಡೆಗೆ ನಾನು ಮನವಿ ಮಾಡ್ತಾ ಇದ್ದೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.